ಅದ್ಭುತವಾಗಿ ಬಂದಿರೋ ಸಿನಿಮಾ. ನಾನು 3 ಜನರ ಹೆಸರಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನನ್ನ ಪ್ರೀತಿಯ ನಿರ್ಮಾಪಕರಾದಂತ ರಾಘವೇಂದ್ರ ಸರ್ ನನಗೊಂದು ಈ ಪಾತ್ರ ಕೊಟ್ಟಿದ್ದಕ್ಕೆ ಅವ್ರು ಹಲವಾರು ಚಿತ್ರಗಳ ನಿರ್ಮಾಣ ಮಾಡಿದ್ದಾರೆ. ಅದ್ರಲ್ಲಿ ನಮಗೊಂದು 2-3 ಸಿನಿಮಾದಲ್ಲಿ ಕೆಲಸ ಕೊಟ್ಟಿದ್ದಾರೆ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಇನ್ನು ನಿಮ್ಮೆಲ್ಲರ ಡಿ ದರ್ಶನ್ ಸರ್ ಅವ್ರ ಜೊತೆ ಕೆಲಸ ಮಾಡಕ್ಕೆ ಅವಕಾಶ ಸಿಗ್ತಾನೆ ಇರುತ್ತೆ ಅಂತ ಭಾವಿಸ್ತೀನಿ. ಹಲವಾರು ಚಿತ್ರಗಳಲ್ಲಿ ಅವ್ರ ಜೊತೆ ಅಭಿನಯಿಸಿದೀನಿ, ವಿಲನ್ ಆಗಿ ಮಾಡಿದೀನಿ, ಇನ್ಸ್ಪೆಕ್ಟರ್ ಮಾಡಿದೀನಿ. ಇದೇ ಮಂಡ್ಯ ಅಂತ ಒಂದು ಸಿನಿಮಾದಲ್ಲಿ ವಿಲನ್ ಆಗಿ ಮಾಡಿದ್ರೆ ನೀವೆಲ್ಲ ನೋಡಿದ್ರಿ, ಆಶೀರ್ವಾದ ಮಾಡಿದ್ದೀರಾ. ಅವ್ರ ಜೊತೆ ಕೆಲಸ ಮಾಡಿದ್ರೆ ಒಂದು ಖುಷಿ, ಅದು ನನ್ನ ಪುಣ್ಯ. ಅವ್ರ ಜೊತೆ ಇಷ್ಟು ಸಿನಿಮಾ ನಾನು ಮಾಡಿದೀನಿ. ಥ್ಯಾಂಕ್ ಯು ದರ್ಶನ್ ಸರ್. ನನ್ನ ಉಸಿರು ಇರೋವರೆಗೂ ನಿಮ್ ಜೊತೆ ಕೆಲಸ ಮಾಡಕ್ ಇಷ್ಟಪಡ್ತೀನಿ ಸರ್. ನಿಮ್ ಆಶೀರ್ವಾದ ನನಗೆ ಬೇಕು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ. ಹೇಳ್ತಾ ಹೋಗ್ತಾನೆ ಇರುತ್ತೆ. ಯಾಕಂದ್ರೆ ಕಲಾವಿದರನ್ನ ಅಷ್ಟೊಂದು ಪ್ರೀತಿಸ್ತಾರೆ. ಅದು ಸಿಂಪ್ಲಿಸಿಟಿ, ಅವ್ರ ಸ್ನೇಹ, ಅದನ್ನ ಈ ಜನತೆಗೆ ಗೊತ್ತಿದೆ. ಎಷ್ಟು ಸಿಂಪ್ಲಿಸಿಟಿ ನೋಡಿ, ಎಲ್ಲೋ ಕೂತಿದ್ದಾರೆ ಜನರ ಮಧ್ಯ. ಅದೇ ಅವ್ರನ್ನ ನೀವು ಕರ್ಕೊಂಡು ನಿಮ್ಮೆಲ್ಲ ಪ್ರೀತಿಯಿಂದ. ಇನ್ನು ನಮ್ಮ ಡೈರೆಕ್ಟರ್ ಆದಂತ ತರುಣ್ ಸುನಿ ಸರ್, ಅವರು ನನ್ನ ಸ್ನೇಹಿತ ಕೂಡ, ರಮೇಶ ಕೂಡ. ಅವ್ರ ಜೊತೆ ಇನ್ನೊಂದು 2 ಸಿನಿಮಾ ಮಾಡಿದ್ದೆ. ಅವ್ರ ಜೊತೆ 2 ಸಿನಿಮಾ ಮಾಡಿದ್ದೆ ನಾನು, ಚೌಕ ಮತ್ತೆ ರಾಬರ್ಟ್ ಇನ್ಸ್ಪೆಕ್ಟರ್ ಪಾತ್ರ ಮಾಡಿದ್ದೆ. ಈ ಸಿನಿಮಾದಲ್ಲಿ ಒಂದು ವಿಭಿನ್ನ ಗೆಟಪ್ ಅಲ್ಲಿ ಒಂದು ವಿಲನ್ ಕಾಣಿಸ್ಕೊಂತ ಇದ್ದೀನಿ. ನೀವೆಲ್ಲ ಟ್ರೈಲರ್ ಅಲ್ಲಿ ನೋಡಿದೀರಾ. ಅದು ನಾನ್ ಮಾಡಿಲ್ಲ, ನಮ್ಮ ಡೈರೆಕ್ಟರ್ ಮಾಡಿಸಿದ್ದಾರೆ. ಈ ನನ್ನ ಜೊತೆಗೆ ಒಂದು 25 ವರ್ಷದಲ್ಲಿ ಯಾವತ್ತೂ ನಾನು ಗಡ್ಡ ಬಿಡದೆ ಅಥವಾ ಗೆಟಪ್ ಚೇಂಜ್ ಮಾಡಿರಲಿಲ್ಲ. ಬಟ್ ಈ ಸಿನಿಮಾದಲ್ಲಿ ಮಾಡಿದೀನಿ. ನೀವೆಲ್ಲ ನೋಡಿ ಆರೈಸ್ತೀರಾ ಅಂತ ಅನ್ಕೊಂತೀನಿ. ದರ್ಶನ್ ಸರ್ ನೀವು ಬಹಳ ವಿಭಿನ್ನವಾದ ಪಾತ್ರಗಳನ್ನು ನೀವು ನೋಡಿದಿರಿ. ಬಟ್ ಈ ಸಿನಿಮಾ ನೀವು ಡಿಫ್ರೆಂಟ್ ಆಗಿ ನೋಡ್ತೀರಾ, ಇನ್ನ ಬೇರೆ ಲೆವೆಲ್ ನೋಡ್ತೀರಾ. ಸಂಗೊಳ್ಳಿ ರಾಯಣ್ಣ ಅಂತ ನೀವು ಕಾಣಿಸೋದು ದರ್ಶನ್ ಸರ್ ಅಲ್ವಾ? ಕುರುಕ್ಷೇತ್ರ ಕಾಣಿಸೋದು ದುರ್ಯೋಧನ ದರ್ಶನ್ ಸರ್. ಹಾಗೆ ಈ ಕಾಟೇರಲ್ಲಿ ರೈತ ಅಂತ ನಿಮ್ಗೆ ಕಾಣಿಸೋದು ದರ್ಶನ್ ಸರ್. ನೀವು ಸಿನಿಮಾ ನೋಡಿ ಆಚೆ ಬಂದ್ರೆ ನಾವು ಹೇಗೆ ಸೈನಿಕರಿಗೆ ಬಂದ ತಕ್ಷಣ ಎದ್ದು ಸೆಲ್ಯೂಟ್ ಹೊಡಿತೀವೋ, ಅದೇ ತರ ರೈತ ನೋಡಿದ್ರೆ ನೀವು ನಿಂತು ಸೆಲ್ಯೂಟ್ ಹೊಡಿತೀರ. ಅಂತ ಅದ್ಭುತವಾದ ಸಿನಿಮಾ ಇದು. ದಯವಿಟ್ಟು ಈ ಸಿನಿಮಾನ ಗೆಲ್ಲಿಸ್ಬೇಕು. ನೀವೆಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ನಮಸ್ಕಾರ.